ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇತ್ತೀಚೆಗೆ 2026-27 ಆಯವ್ಯಯ ಮಂಡನೆ ಮಾಡಿದ್ರು. ಯಾರು? ಭಾರತ ಒಕ್ಕೂಟ ಸರ್ಕಾರ ಹಾಗೂ ಕನ್ನಡ ದೇಶ ಸರ್ಕಾರ. ಇಲ್ಲಿ ನಮ್ಮ ಕನ್ನಡ ದೇಶದಲ್ಲಿ ಕನ್ನಡ ಹಂಪಿ ವಿಶ್ವವಿದ್ಯಾಲಯ ಇದೆ. ನಮ್ಮ ಕನ್ನಡ ಧರ್ಮವನ್ನು ಕಟ್ಟುವ, ಕನ್ನಡ ಧರ್ಮವನ್ನು ಉಳಿಸುವ, ಕನ್ನಡ ಧರ್ಮ ರಕ್ಷಣೆ ಮಾಡುವಂತ ಒಂದು ಹಂಪಿ ವಿಶ್ವವಿದ್ಯಾಲಯ. ಈ ಹಂಪಿ ವಿಶ್ವವಿದ್ಯಾಲಯಕ್ಕೆ ಭಾರತ ಒಕ್ಕೂಟ ಸರ್ಕಾರ ಆಯವ್ಯಯ ಮಂಡನೆ ಮಾಡಿಬಿಟ್ಟು ₹1 ಬಿಡುಗಡೆ ಮಾಡಲಿಲ್ಲ. ₹1 ಬಿಡುಗಡೆ ಮಾಡಿಲ್ಲ. ಅದು 1000 ಕೋಟಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಹಂಪಿ ವಿಶ್ವವಿದ್ಯಾಲಯ ನರಳಾಡ್ತಾ ಇದೆ, ಒದ್ದಾಡ್ತಾ ಇದೆ. ಈ ಒಂದು ಆಯವ್ಯಯವನ್ನ ತೀವ್ರವಾಗಿ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ತೀವ್ರ ಖಂಡಿಸ್ತಾ ಇದ್ದೀವಿ. ಈ ನಾವು ಹುಟ್ಟಿರೋದೇ ಕನ್ನಡಾಂಬೆ ಕನ್ನಡೇಶ್ವರ ದಯೆಯಿಂದ. ಕನ್ನಡ ಧರ್ಮ ಹುಟ್ಟಿದ ಮೇಲೆ ಕನ್ನಡ ಧರ್ಮ ಇಲ್ಲ ಅಂದ್ಮೇಲೆ ಕನ್ನಡಿಗ ಉಳಿಯಕ್ ಸಾಧ್ಯನಾ? ಕನ್ನಡ ಬಂಧುಗಳೇ ಉಳಿಯಕ್ಕಾಗಲ್ಲ, ಇರೋದೇ ಇಲ್ಲ ಅಂದ್ರೆ ಕನ್ನಡ ದೇಶ ಉಳಿಯಕ್ ಸಾಧ್ಯನಾ? ಇಂಥ ದುರಂತ ಸ್ಥಿತಿಯಲ್ಲಿ ನಮ್ಮ ಕನ್ನಡ ದೇಶ ಇದೆ. ಕನ್ನಡ ದೇಶದಲ್ಲಿ ಭಾರತ ಒಕ್ಕೂಟನೂ ಇದೆ. ಅಂತಹ ಭಾರತ ಒಕ್ಕೂಟದಲ್ಲಿ ನಾವಿದ್ದೀವಿ. ಇಂತಹ ದುರಂತ ಯಾರಿಗೂ ಬೇಡ ನಮ್ಮವ್ರಿಗೆ. ಲಕ್ಷಾಂತರ ಕೋಟಿ ಆಯವ್ಯಯ ಮಂಡನೆ ಮಾಡಿರಂತ ಭಾರತ ಒಕ್ಕೂಟ ಸರ್ಕಾರ ನಮ್ಮ ಕನ್ನಡ ದೇಶದಿಂದ 4.5 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿವರೆಗೂ ತೆರಿಗೆ ಹೋಗುತ್ತೆ. ಕಂದಾಯ ಕಟ್ತೀವಿ ನಾವು, ಸಮಸ್ತ ಕನ್ನಡ ಬಂಧುಗಳು ಕಂದಾಯ ಕಟ್ತೀವಿ. ಈ 4.5 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿ ತೆರಿಗೆ ಕಟ್ಸ್ಕೊಂಡು ನಮ್ಮ ಕನ್ನಡ ದೇಶದ ಉಳಿವಿಗಾಗಿ, ಕನ್ನಡ ಧರ್ಮದ ಉಳಿವಿಗಾಗಿ, ಕನ್ನಡ ಬಂಧುಗಳ ಉಳಿವಿಗಾಗಿ 1000 ಕೋಟಿ ಅನುದಾನದ ಕೊರತೆ 1000 ಕೋಟಿ ಅನುದಾನದ ಕೊರತೆ ಅನುಭವಿಸ್ತಾರಂತಹ ನಮ್ಮ ಕನ್ನಡ ಹಂಪಿ ವಿಶ್ವವಿದ್ಯಾಲಯ ₹1 ಕೋಟಿ ಆಗಿರ್ಬೋದು, ಏನು ಅನ್ನನ್ನೇ ಬಿಡುಗಡೆ ಮಾಡಿಲ್ಲ ₹1. ಹಾಗೂ ನಮ್ಮ ಕನ್ನಡ ದೇಶ ಸರ್ಕಾರ, ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಮೊನ್ನೆ 3 ಗಂಟೆ ವಿಧಾನಸಭೆಯಲ್ಲಿ 4,40,000 ಕೋಟಿ ಆಯವ್ಯಯ ಮಂಡನೆ ಮಾಡ್ತಾರೆ. ಈ ಕನ್ನಡ ಹಂಪಿ ವಿಶ್ವವಿದ್ಯಾಲಯದ ಬಗ್ಗೆ ಪ್ರಸ್ತಾಪ ಮಾಡಿ ಆ 1000 ಕೋಟಿ ಅನುದಾನ ಏನು ಕೊರತೆ ಆಗ್ತದೆ ಅದನ್ನೆಲ್ಲ ಸಾಲ ಎಲ್ಲ ತೀರಿಸಿ 5,000 ಕೋಟಿ ಆಯವ್ಯಯದಲ್ಲಿ ಮಂಡನೆ ಮಾಡ್ಬೇಕಂತ ಹೇಳ್ಬಿಟ್ಟು ಇತ್ತೀಚೆಗೆ ನಮ್ಮ ಪಕ್ಷದಿಂದ ಪ್ರಸ್ತಾಪ ಮಾಡ್ತಾ ಇದೀವಿ, ಒತ್ತಾಯ ಮಾಡ್ತಾ ಇದೀವಿ. ಆದ್ರೆ ಈ ನಮ್ಮ ಕನ್ನಡ ದೇಶ ಸರ್ಕಾರ ಆಗಿರ್ಬೋದು, ನಮ್ಮ ಭಾರತ ಒಕ್ಕೂಟ ಸರ್ಕಾರ ಆಗಿರ್ಬೋದು, ಈ ಒಂದು ಆಯವ್ಯಯ ಮಂಡನೆ ಮಾಡಿರುವಂತಹದ್ದು ನಮ್ಮ ಕನ್ನಡ ದೇಶಕ್ಕೆ ತುಂಬಾ ಅನ್ಯಾಯ, ಘನಘೋರ ಅನ್ಯಾಯ ಇದೆಲ್ಲ. ಈ ಕೂಡಲೇ ಎಚ್ಚೆತ್ತುಕೊಂಡು ಕರ್ನಾಟಕ ಸರ್ಕಾರ ಹಾಗೂ ಭಾರತ ಒಕ್ಕೂಟ ಸರ್ಕಾರ, ಎರಡೂ ಸರ್ಕಾರಗಳು ಕನ್ನಡ ಹಂಪಿ ವಿಶ್ವವಿದ್ಯಾಲಯಕ್ಕೆ ತಕ್ಷಣ ಎಚ್ಚೆತ್ತುಕೊಂಡು $5,000 ಕೋಟಿ ಬಿಡುಗಡೆ ಮಾಡಬೇಕು ಆ ಕನ್ನಡ ಹಂಪಿ ವಿಶ್ವವಿದ್ಯಾಲಯಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಈ ಕನ್ನಡ ದೇಶ ಸರ್ಕಾರ, ಭಾರತ ಒಕ್ಕೂಟ ಸರ್ಕಾರ, ಎರಡು ಸರ್ಕಾರಗಳು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ನಾವು ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ವಿ. ಕರ್ನಾಟಕ ಸರ್ಕಾರ, ಭಾರತ ಒಕ್ಕೂಟ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಗಮನ ಹರಿಸಬೇಕು. ರೈತರ ಮಕ್ಕಳಿಗೆ ಯಾರಿಗೂ ಸರಿಯಾಗಿ ಮದುವೆಗಳಾಗ್ತಾ ಇಲ್ಲ. ಹೆಣ್ಮಕ್ಳು ಕೂಡ ಹಿಂದೆ ಮುಂದೆ ನೋಡ್ತಾ ಇರುವಂತಹ ಒಂದು ದುರಂತ ಸ್ಥಿತಿ ಈಗ ನಮ್ಮ ಕನ್ನಡ ದೇಶದಲ್ಲಿ ಬಂದಿದೆ. ಇದನ್ನು ಹೋಗಲಾಡ್ಸಕ್ಕೆ ಆ ಒಂದು ರೈತ ಬಂಧುಗಳನ್ನ, ಯಾರು ರೈತನ ಮದುವೆ ಆಗ್ತಾರೋ ಅವ್ರಿಗೆ 10 ಲಕ್ಷ ಘೋಷಣೆ ಮಾಡ್ಬೇಕು ಕರ್ನಾಟಕ ಸರ್ಕಾರ ಆಯವ್ಯಯ ಮಂಡನೆ ಸಂದರ್ಭದಲ್ಲಿ. ಒಂದು 10 ಲಕ್ಷ ಅವರ ಹೆಸರ ಠೇವಣಿ ಇಟ್ಟು ಅವ್ರಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಬಿಟ್ಟು ಒತ್ತಾಯ ಮಾಡಿದ್ವಿ ಹಿಂದೆ ನಮ್ಮ ಪಕ್ಷದಿಂದ. ಇದು ಏನು ಜಾರಿಗೆ ತಂದಿಲ್ಲ. ಈ ವಿಚಾರದಲ್ಲೂ ಗಮನ ಇಟ್ಕೊಂಡು ಯಾರು ರೈತರನ್ನ ಮದುವೆ ಆಗ್ತಾರಲ್ಲ ಆ ಒಂದು ಗಂಡ ಹೆಂಡತಿ ಹೆಸರಲ್ಲಿ, ಪ್ರತಿಯೊಂದು ಗಂಡ ಹೆಂಡತಿ ಕನ್ನಡ ದೇಶ ಯಾರೇ ಆಗಿರ್ಬೋದು, ಒಬ್ಬೊಬ್ಬ ಗಂಡ ಹೆಂಡತಿಗೂ 10 ಲಕ್ಷ ಕೊಡ್ಬೇಕು. 10 ಲಕ್ಷ ಕೊಟ್ಟು
ನಮ್ಮ ರೈತ ಸಮುದಾಯನ ಉಳಿಸ್ಬೇಕು, ಕೃಷಿ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಭಾರತ ಒಕ್ಕೂಟ ಸರ್ಕಾರ ಅರ್ಧ ಹಾಕ್ಲಿ. ಯಾಕಂದ್ರೆ ಅವರು 4 ಲಕ್ಷ ಕೋಟಿ ಹೊಡಿತಾರಲ್ಲ, ಕಂದಾಯ ಕಟ್ಸ್ಕೊಂತಾರಲ್ಲ ಇಲ್ಲಿಂದ, ಅವರು ಅರ್ಧ ಹಾಕ್ಲಿ. ನಮ್ಮ ಕರ್ನಾಟಕ ಸರ್ಕಾರನೇ 10 ಲಕ್ಷ ಹಾಕ್ಬೇಕಂತೇನಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಅರ್ಧ ಭರಿಸಿದ್ರೆ ಭಾರತ ಒಕ್ಕೂಟ ಸರ್ಕಾರ ಅರ್ಧ ಭರಿಸ್ಬೇಕು. ಈ ವಿಚಾರದಲ್ಲಿ ಈ ಕೂಡಲೇ ಈ ಒಂದು ಇದನ್ನು ಘೋಷಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಭಾರತ ಒಕ್ಕೂಟ ಸರ್ಕಾರ ಹಾಗೂ ನಮ್ಮ ಕನ್ನಡ ದೇಶ ಸರ್ಕಾರಕ್ಕೆ ನಮ್ಮ ಪಕ್ಷದಿಂದ ಒತ್ತಾಯಿಸ್ತಾ ಇದೀವಿ. ಶರಣಾರ್ಥಿಗಳು. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ.